ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ನಮ್ಮ ಉಪವಾಸ ನಿಯೋಗ ಪ್ರಾರ್ಥನೆಯ 5ನೇ ದಿನ. ಇಂದು ದೇವರ ವಾಕ್ಯವನ್ನು ಆಲಿಸಲು ಪ್ರಾರ್ಥನೆಯೊಂದಿಗೆ ಸಿದ್ಧರಿರುವ ನೀವು ಎಲ್ಲರೂ ಸಂತೋಷದಿಂದ ದೈವಾನುಗ್ರಹದಿಂದ ಇದ್ದೀರಿ ಎಂದು ವಿಶ್ವಾಸಿಸುತ್ತೇನೆ. ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸುತ್ತಾರೆ. ಒಂದೊಂದು ದಿನವೂ ನೀವು ದೇವರಲ್ಲಿ ಅನುಗ್ರಹಿಸಲ್ಪಡುತ್ತಿದ್ದೀರಿ. ಪ್ರಭುವೇ, ನಿಮ್ಮ ವಾಕ್ಯ ಆಲಿಸುವ ಈ ವ್ಯಕ್ತಿಯನ್ನು, ಇವರ ಕುಟುಂಬವನ್ನು, ಇವರ ತಲೆಮಾರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇನೆ. ನೋವಿನಲ್ಲಿ ಇರುವವರು, ರೋಗದಿಂದ, ಸಾಲದ ಬಾಧೆಯಿಂದ, ಕೋರ್ಟು ಕಚೇರಿ ಎಂದು ಅಲೆದಾಡುತ್ತಿರುವವರು, ಈಗೆಲ್ಲ ಜೀವನದಲ್ಲಿ ಅನೇಕ ಸಮಸ್ಯೆಯಿಂದ ಇರುವವರು ದೇವರ ವಾಕ್ಯದ ಶುಶ್ರೂಷೆಯನ್ನು ಆಲಿಸುತ್ತಾ ಇದ್ದಾರೆ. ಹಾಲೆಲೂಯಾ. ಏನು ಮಾಡಿದರೂ ಸಹ ವಿಜಯ ಹೊಂದುತ್ತಿಲ್ಲ, ನನಗೆ ಏನು ಮಾಡಬೇಕೆಂದು ಅರಿಯುತ್ತಿಲ್ಲ, ಇದೇನು ನನ್ನ ಜೀವನದಲ್ಲಿ ಒಂದು ಶಾಪನ ಎಂದು ಚಿಂತಿಸಿ ಕುಗ್ಗಿದವರು ಇದ್ದಾರೆ. ನನ್ನ ಜೀವನದಲ್ಲಿ ದೇವರು ಯಾಕೆ ಬರುತ್ತಿಲ್ಲ ಎಂದು ಯೋಚಿಸುತ್ತಿರುವವರು ಇದ್ದಾರೆ. ನನ್ನ ದೇವರು ಮರೆತು ಹೋದರ ಎಂದು ಹೇಳುವವರು ಸಹ ಇದ್ದಾರೆ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರ ಅದ್ಭುತಗಳು ನೀವು ಕಾಣುತ್ತೀರಾ. ಹಾಲೆಲೂಯಾ. ನಮಗೆ ವಿಶ್ವಾಸದಿಂದ ಹೇಳೋಣ, ನನ್ನ ಜೀವನದಲ್ಲಿ ದೇವರು ಬಂದೇ ಬರುತ್ತಾರೆ ಎಂದು. ಈ ದೊಡ್ಡ ಸಮೂಹದಲ್ಲಿ ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸಿಕೊಂಡು ನಮಗೆ ವಿಶ್ವಾಸದಿಂದ, ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ದೇವರ ವಾಕ್ಯ ಸಂಖ್ಯಾಕಾಂಡ 11ನೇ ಅಧ್ಯಾಯ 21ರಿಂದ 23ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಮೋಶೆ ಸರ್ವೇಶ್ವರನಿಗೆ, ನನ್ನ ಸಂಗಡ ಇರುವ ಜನರು 6 ಲಕ್ಷ ಕಾಲಾಳುಗಳು. ಆದರೂ ನೀವು ಇವರನ್ನು ಇಡೀ 1 ತಿಂಗಳು ತಿನ್ನುವಷ್ಟು ಮಾಂಸವನ್ನು ಕೊಡುತ್ತೇನೆ ಎಂದು ಹೇಳಿದ್ದೀರಿ. ಅವರಿಗೆ ಬೇಕಾದಷ್ಟು ಸಿಗುವಂತೆ ಆಡು ಕುರಿಗಳನ್ನು, ದನಗಳನ್ನು ಕೊಯ್ಯಬೇಕೆನ್ನುತ್ತೀರೋ? ಇಲ್ಲವೇ ಸಮುದ್ರದಲ್ಲಿರುವ ಮೀನುಗಳನ್ನೆಲ್ಲ ಹಿಡಿದುಕೊಳ್ಳಬೇಕೆನ್ನುತ್ತೀರೋ ಎಂದು ಹೇಳಿದನು. ಸರ್ವೇಶ್ವರ ಅವನಿಗೆ, ಸರ್ವೇಶ್ವರನ ಕೈ ಮೋಟುಗೈಯೋ? ನನ್ನ ಮಾತು ನೆರವೇರುತ್ತದೋ ಇಲ್ಲವೋ ನೀನೇ ನೋಡುವೆ ಎಂದರು. ಮೋಶೆಯ ಚಿಂತೆಯಲ್ಲಿರುವ ಆ ಟೆನ್ಷನ್ ಆಗಿತ್ತು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ಅದಕ್ಕೆ ದೇವರು ಕೊಟ್ಟ ಉತ್ತರವಾಗಿದೆ, ಸರ್ವೇಶ್ವರನ ಕೈ ಮೋಟುಗೈಯೋ? ನಮ್ಮ ಜೀವನದಲ್ಲಿ ನಾವು ಚಿಂತಿಸುವ ಕಾರ್ಯವಾಗಿದೆ ಮೋಶೆಯ ಚಿಂತೆ. ನಾವು ಅದೇ ತರ ನಮ್ಮ ಜೀವನದಲ್ಲಿ ಯೋಚಿಸುತ್ತಾ ಇದ್ದೇವೆ. ಹಾಗೆ ಇರುವ ನಮಗಾಗಿ ದೇವರು ಕೊಡುವ ಉತ್ತರವಾಗಿದೆ. ದೇವರು ಕೊಟ್ಟ ಈ ಉತ್ತರ, ಸರ್ವೇಶ್ವರನ ಕೈ ಮೋಟುಗೈಯೋ ಎಂದು. ಈಗ ದೇವರ ವಾಕ್ಯ ಆಲಿಸುವ ನೀವು ಯೋಚಿಸುತ್ತಾ ಇರಬಹುದು, ಈ ಸಮಸ್ಯೆ ಮುಗಿತದ? ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಫೀಸ್ ಕಟ್ಟಲು ನನ್ನಿಂದ ಸಾಧ್ಯನಾ? ಈ ಪರೀಕ್ಷೆಯಲ್ಲಿ ನನ್ನ ಮಗಳು ಪಾಸ್ ಆಗುತ್ತಾನ? ಈ ರೋಗ ಗುಣವಾಗುತ್ತದ? ಈ ಸಾಲದ ಬಾಧೆ ಮುಗಿತದ? ನನಗೆ ಒಂದು ಮನೆ ಕಟ್ಟಲು ಸಾಧ್ಯನಾ? ನನಗೆ ಒಂದು ಕೆಲಸ ಸಿಗುತ್ತದ ಎಂದೆಲ್ಲ ಪ್ರಿಯರೇ, ದೇವರ ಮಾತು ನೆರವೇರುತ್ತದೋ ಇಲ್ಲವೋ ಎಂದು ನಿಮಗೆ ಅರ್ಥವಾಗುತ್ತದೆ. ಲಕ್ಷಗಟ್ಟಲೆ ಜನರು ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯವನ್ನು ಆಲಿಸಿ ಮುಂದೆ ಸಾಗುವುದು ದೇವರ ವಾಕ್ಯದಲ್ಲಿ ಶಕ್ತಿ ಇರುವುದರಿಂದ. ಅನೇಕ ಸಮಸ್ಯೆಯಿಂದ ಅನೇಕರು ಬಿಡುಗಡೆ ಹೊಂದಿದ್ದು ದೇವರ ವಾಕ್ಯದಲ್ಲಿ ಶಕ್ತಿ ಇದ್ದರಿಂದ. ಹಾಲೆಲೂಯಾ. ಪ್ರಿಯರೇ, ನಮಗೆ ಈ ದಿನಗಳಲ್ಲಿ ಸ್ವಲ್ಪ ಸಮಯವನ್ನು ದೇವರ ವಾಕ್ಯವನ್ನು ಆಲಿಸಲು, ಪ್ರಾರ್ಥಿಸಲು ಸಮಯವನ್ನು ಮೀಸಲಿಡೋಣ. ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಒಂದು ದೇವರ ದಾರಿಯಾಗುತ್ತದೆ. ಕಾಟಾಚಾರಕ್ಕೆ ಒಂದು ಪ್ರಾರ್ಥನೆ ಅಲ್ಲ, ದೇವರ ವಾಕ್ಯವನ್ನು ಆಲಿಸಿ ಆ ವಾಕ್ಯದಲ್ಲಿ ಆಶ್ರಯಿಸಿ ಪ್ರಾರ್ಥಿಸುವ. ನೀವು ಕಾಣುತ್ತೀರಾ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳನ್ನು ದೇವರು ಮಾಡುವುದು. ನಿಮ್ಮ ಭಯ ದೂರವಾಗುತ್ತದೆ. ಸರ್ವೇಶ್ವರನ ಕೈ ಮೋಟುಗೈಯೋ ಎಂದು ನೀವು ತಿಳಿಯುತ್ತೀರಾ? ದೇವರ ವಾಕ್ಯದಲ್ಲಿ ಶಕ್ತಿ ಇದೆ ಎಂದು ನೀವು ತಿಳಿಯುತ್ತೀರಾ? ಹಲ್ಲೆಲೂಯಾ.
ನೀವು ವಿಶ್ವಾಸದಿಂದ ಹೇಳಿ, ಇಂದು ನನ್ನ ಜೀವನದಲ್ಲಿ ಕೆಲವು ಅದ್ಭುತಗಳು ನಡೆಯುತ್ತದೆ ಎಂದು. ನನ್ನ ರೋಗ, ನನ್ನ ಸಮಸ್ಯೆ, ನನ್ನ ಸಾಲ, ನನ್ನ ಈ ಹೀನ ಸ್ಥಿತಿ ಎಲ್ಲ ಹಿಮದ ತರ ಕರಗಿ ಹೋಗುತ್ತದೆ. ಯಾವುದಕ್ಕೂ ನಾನು ಭಯಪಡುವುದಿಲ್ಲ, ಕಾರಣ ದೇವರ ಕರ ನನ್ನ ಜೊತೆ ಇದೆ. ನನ್ನ ದೇವರು ನನ್ನನ್ನು ಬಲಪಡಿಸುತ್ತಿದ್ದಾರೆ. ಅವರ ಶಕ್ತಿಯನ್ನು ನಾನು ಅನುಭವಿಸುತ್ತಿದ್ದೇನೆ. ದೇವರ ವಾಕ್ಯ ನನಗೆ ಒಂದು ಅನುಗ್ರಹವಾಗಿದೆ. ಹಲ್ಲೆಲೂಯ. ನಮಗೆ ವಿಶ್ವಾಸದೊಂದಿಗೆ ನಿಯೋಗ ಪ್ರಾರ್ಥನೆಯನ್ನು ಹೇಳೋಣ. ನಜರೇತಿನ ನನ್ನ ಯೇಸುವೆ, ಈ ಉಪವಾಸ ನಿಯೋಗ ಪ್ರಾರ್ಥನೆಯಲ್ಲಿ ನಾನು ಸಮರ್ಪಿಸಿದ ಈ 3 ನಿಯೋಗವನ್ನು ನೀವು ಸ್ವೀಕರಿಸಿರಿ. ಅದರ ಮೇಲೆ ಇರುವ ಸಕಲ ಬಂಧನಗಳನ್ನು, ಅಡೆತಡೆಗಳನ್ನು ಪೂರ್ಣವಾಗಿ ತೆಗೆದುಹಾಕಿ ನನಗೆ ಅದನ್ನು ಸಾಧಿಸಿಕೊಟ್ಟು ನನ್ನನ್ನು, ನನ್ನ ಕುಟುಂಬವನ್ನು ಅನುಗ್ರಹಿಸಿರಿ. ಆಮೆನ್. ಪ್ರಿಯರೇ, ನೀವು ಪರಸ್ಪರ ಈ ವಾಕ್ಯವನ್ನು ಶೇರ್ ಮಾಡಿರಿ. ಎಲ್ಲರೂ ದೇವರ ಅನುಭವ ಈ ವಾಕ್ಯದಿಂದ ಅನುಗ್ರಹಿಸಲ್ಪಡಲಿ. ಈಗ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆல்லாம் ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.